ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಲಾಗ್ ಗೈಸ್. ಸೊ ಇವತ್ತೇನಪ್ಪ ಅಂತ ಹೇಳಿದ್ರೆ ಮೆಟ್ರೋ ಸ್ಟೇಷನ್ ಹತ್ರ ಹೋಗಿ ಒಬ್ಬರನ್ನ ಪಿಕಪ್ ಮಾಡಬೇಕು ವಿತ್ ಅಲ್ಲಿಂದ ಕೆಲ್ಸಕ್ಕೆ ಹೋಗ್ಬೇಕು. ಸೊ ಅಲ್ಲೆಲ್ಲ ಏನೇನ್ ಚಾಲೆಂಜಸ್ ಇರ್ತದೆ ಅಂತ ಹೇಳಿ ನೋಡೋಣ. ಲೆಟ್ಸ್ ಕಮ್ ಗೈಸ್. अच्छा ठीक है। ನಾನು ಪಿಕ್ ಮಾಡ್ಕೊಂಡು ಹೊಟ್ಟಿದ್ದೆ HBR ಲೇಔಟ್ಗೆ. ಸೊ ಏನಪ್ಪಾ ಅಂತ ಹೇಳಿದ್ರೆ ಅಲ್ಲ ನಮ್ಮ ಸ್ಟೋರ್ ಇದೆ. ಸ್ಟೋರ್ ಬಂದ್ಬಿಟ್ಟು ಫುಲ್ ಸ್ಟ್ರಗಲ್ ಅಲ್ಲಿ ಇದೆ. ಯಾಕಂತ ಹೇಳಿದ್ರೆ ಅಲ್ಲಿ ಮ್ಯಾನ್ ಪವರ್ ಅಟ್ರಿಷನ್ ಆಗಿದ್ದಾರೆ. ಸೊ ಏನಪ್ಪಾ ಇವತ್ತು ನಮ್ಮ ಟಾಸ್ಕ್ ಅಂತ ಹೇಳಿದ್ರೆ ಸ್ಟೋರ್ ರೆಡಿ ಮಾಡೋದೇನೆ. ಸೊ ಬಟ್ ಲಾಸ್ಟ್ ಫ್ಯೂ ಡೇಸ್ ಇಂದ ನಾವು ರೆಡಿ ಮಾಡ್ತಾ ಇದೀವಿ, ಬಟ್ ಸ್ಟಿಲ್ ಸ್ಟೋರ್ ರೆಡಿ ಆಗ್ತಾ ಇಲ್ಲ. ಸೊ ಸ್ಟೋರ್ ಟೈಮ್ ಸರಿ ಇಲ್ವೋ ಇಲ್ಲ ನಮ್ದೇ ಟೈಮ್ ಸರಿ ಇಲ್ವೋ ಗೊತ್ತಿಲ್ಲ. ಸೊ ಹಿಂಗೆ ಅಂತ ಬೈಕೊಂಡು ಹೊರಟಿದ್ದೆ HRBS ಸ್ಟೋರ್ಗೆ. ನಿಮ್ದು ಒಂದ್ ಜನ್ಮ, ಅದಕ್ಕೊಂದ್ ಜನ್ಮದಿನ. ಸೊ ಅಲ್ಲಿಂದ ವರ್ಕ್ ಮುಗಿಸ್ಕೊಂಡ್ ಬಂದು ಒಂದು ಟೀ ಬ್ರೇಕ್ ತಗೊಂಡು ನಾನು ಮತ್ತೆ ನಮ್ಮ ಕೊಲಿಗ್ ಎಲ್ಲರೂ ಕೂಡ ಟೀ ಕುಡಿಯೋಣ ಅಂತ ಬಂದ್ವು. ಸೊ ಇವತ್ ಬಂದ್ಬಿಟ್ಟು ವೆದರ್ ಚೆನ್ನಾಗಿತ್ತು, ಅಪರೂಪಕ್ಕೆ ಟೀ ಕುಡ್ದು ತುಂಬಾ ದಿನ ಆದ್ಮೇಲೆ. इस काम के लिए तो वक्त ही वक्त है. ಹಾಗೆ ಕೆಲಸದ ಬಗ್ಗೆ ಎಲ್ಲರೂ ಮಾತಾಡ್ಬೇಕಾದ್ರೆ ಗೊತ್ತಾಯ್ತು ನನ್ನೊಬ್ಬನಿಗೆ ಮಾತ್ರ ಮನಸ್ತಾಪ ಐತೆ ಅಂತ ಅನ್ಕೊಂಡಿದೆ, ಬಟ್ ಎಲ್ರಿಗೂ ಇದೆ. ಸೊ ಹಾಗಾಗಿ ಓವರ್ ಆಗಿ ಜಾಸ್ತಿ ಥಿಂಕ್ ಮಾಡಿಲ್ಲ. ಸೊ ಏನ್ ಹೇಳಿದ್ರು ಎಲ್ಲ ಕೇಳ್ಕೊಂಡೆ, ಹಾಗೆ ಮಾತಾಡ್ಕೊಂಡೆ ಅಲ್ಲಿಂದ ಹೊರಟಿದ್ದೇನೆ ರಾಜ್ ಬೈ ಹತ್ರ. ಸೊ ರಾಜ್ ಬೈ ಯಾವಾಗ್ಲೂ ವಿಚಾರಿಸ್ತಾನೆ ಇರ್ತಾರೆ ನಮ್ ಯೂಟ್ಯೂಬ್ ಬಗ್ಗೆ, ಹಂಗೆ ಯಾವಾಗ್ಲೂ ಯಾಕೆ ನಮ್ಮನ್ನ ಸ್ಕ್ರೀನ್ ಅಲ್ಲಿ ತೋರಿಸ್ತೀಯ ಅಂತಾನು ಹೇಳ್ತಿರ್ತಾರೆ. ವರ್ಕ್ ಮುಗಿಸ್ಕೊಂಡು ಹೊರಟಿದ್ದೆ ಮನೆ ಕಡೆಗೆ. ಸೊ ಆನ್ ದ ವೇ ಬರೋ ರೋಡಲ್ಲಿ MG ರೋಡ್ ಹತ್ರ ಈ ತರ ಫುಲ್ ಡೆಕೋರೇಷನ್ ಇತ್ತು. ಸೊ ಆಲ್ಮೋಸ್ಟ್ ಯಾವಾಗ್ಲೂ ಇರ್ತದೆ ಈ ರೋಡಲ್ಲಿ ತಿರ್ಗಾಡ್ಬೇಕಾದ್ರೆ ನೋಡ್ತಾನೆ ಇರ್ತೀನಿ. ಬಟ್ ಜನ ಕ್ರೌಡು ಮತ್ತೆ ಇದು ಡೆಕೋರೇಷನ್ ಎಲ್ಲ ಮಸ್ತಾಗಿತ್ತು. ಸೊ ಹಂಗೆ ನೋಡ್ಕೊಂಡು ಹಂಗೆ ಹೊರಟಿದ್ದೆ ಮನೆ ಕಡೆಗೆ. ಡೈಲಿ ನಾಳೆ ಹೋಗೋಣ ನಾಳಿದ್ದು ಹೋಗೋಣ ಅಂತೇಳಿ ಸ್ಕಿಪ್ ಮಾಡೋದೇ ಆಗ್ತಿತ್ತು ಜಿಮ್. ಸೊ ಅದಕ್ಕೆ ಇವತ್ತು ಹೋಗಿ ವಾರ್ಮ್ ಅಪ್ ಮಾಡ್ಕೊ ಬಂದೆ. ಸೊ ಇವತ್ತಿಗೆ ಇಷ್ಟೇ, ನಾಳೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋದಾ ಗೈಸ್.